ನಮಸ್ಕಾರ ಅಣ್ಣ. ನಮಸ್ಕಾರ. ಇವತ್ತು ನಾವು ಎಲ್ಲಿದ್ದೀರಿ ಅಂದರೆ ರಾಮಗೊಂಡಹಳ್ಳಿ ಮಿಡ್ಲ್ ಸ್ಕೂಲ್ ಗ್ರೌಂಡಲ್ಲಿ ಇದ್ದೀರಿ. ಕಾರಣ ಏನಂತಂದ್ರೆ 15ನೇ ತಾರೀಕು ಪ್ರೋಗ್ರಾಮ್ ಎಲ್ಲಿ ಅಂದ್ಬಿಟ್ಟು ಜನಗಳೆಲ್ಲ ಕಾತುರದಿಂದ ಕಾಯ್ತಾ ಇದ್ದಾರೆ. ಓರಿಗಳವರು ಕೇಳ್ತಾ ಇದ್ದಾರೆ. ದಯವಿಟ್ಟು ಮೀಡಿಯಾದವರೆಲ್ಲ GPS ಹಾಕ್ರಪ್ಪ ಈ ಲೊಕೇಶನ್ಗೆ. ಯಾರೇ ಇರ್ಬೋದು ಓರಿಗಳವರು ಡೈರೆಕ್ಟಾಗಿ ರಾಮಗೊಂಡಹಳ್ಳಿಗೆ ಬಂದು ನಿಮ್ಮ ಓರಿಗಳನ್ನ ಇಳ್ಸೋಕ್ಕೆ ವ್ಯವಸ್ಥೆ ಮಾಡಿರ್ತಾರೆ. ಇನ್ನೂ ಔಟ್ ಎಲ್ಲ ಇದೆ. ಪಾರ್ಕಿಂಗ್ ವ್ಯವಸ್ಥೆ ಬಂದುಬಿಟ್ಟು ಪಕ್ಕದ ಗ್ರಾಮದ ಸ್ಕೂಲಲ್ಲಿ ಗಾಡಿಗಳು ಪಾರ್ಕಿಂಗ್ ಆಗುತ್ತೆ ಸಿದ್ದಾಪುರದಲ್ಲಿ. ಯಾಕಂತಂದರೆ ಅತಿ ಹೆಚ್ಚು ಗಾಡಿಗಳು ಬರೋ ಕಾರಣಕ್ಕೆ ಎಲ್ರಿಗೂ ಸೇಫಾಗಿ ಮಾಡ್ಬೇಕಂತ ಅಂದ್ಬಿಟ್ಟು ಬ್ಯಾರಿಗೇಟ್ಗಳಿರುತ್ತೆ. ನಿಮ್ಗೆಲ್ಲದ್ರದ್ದು ಇನ್ಪುಟ್ಟು ನಿಮಗೆ ಇಲ್ಲೇ ತೋರಿಸ್ತೀನಿ ನೋಡಿರಿ. ಇಲ್ಲಿ ಈ ಕಡೆ ಬಂದುಬಿಟ್ಟು ಓರಿಗಳು ಮಾಡೋದಕ್ಕೆ ಬ್ಯಾರಿಗೇಟ್ ಇರುತ್ತೆ. ಇಲ್ಲಿ ಬಂದುಬಿಟ್ಟು ಸ್ಟೇಜ್ ಇರುತ್ತೆ. ಇಲ್ಲಿ ಪ್ರೋಗ್ರಾಮ್ ನಡೆಯೋದು. ಪ್ರೋಗ್ರಾಮ್ ವಿಶೇಷತೆ ಏನು ಅಂತಂದರೆ ಹಳ್ಳಿಕಾರ್ ಬೀಜದ ಓರಿಗಳ ಪ್ರೋತ್ಸಾಹಕ್ಕೋಸ್ಕರ ಸಂಜೀವಣ್ಣು ಮತ್ತು ನಾರಾಯಣ ಸಾಮಣ್ಣವರು ರಾಮಗೊಂಡಹಳ್ಳಿಯವರು ಇದನ್ನು ಮಾಡಲೇಬೇಕು ನಾವು ಹಳ್ಳಿಕಾರ್ ಉಳಿವಿಗಾಗಿ ಅಂತ ಅಂದ್ಬಿಟ್ಟು ಮಾಡ್ತಾ ಇರೋದು. ಕರ್ನಾಟಕದಲ್ಲೇ ಪ್ರಪ್ರಥಮ ಬಾರಿಗೆ ಇವತ್ತಿವರೆಗೂ ಯಾರೂ ಮಾಡಿರಲಿಲ್ಲ. ಮುಂದೆ ಮಾಡ್ತಾರೆ ಅನ್ನೋ ಭಗವಂತನ ಆಶೀರ್ವಾದ. ಬಟ್ ಇವತ್ತು ಆ ಇತಿಹಾಸನೇ ಇವ್ರು ಮಾಡ್ತಾ ಇದ್ದಾರೆ. ಅದೊಂದು ಕಣ್ಣು ತುಂಬ ನೋಡಬೇಕಾಗಿರೋ ವಿಚಾರ. ಯಾಕಂತಂದರೆ ಬೋನಲ್ಲಿರೋ ಹುಲಿ ನೋಡೋದು, ಹೊರಗಡೆ ಬಂದಿರತಕ್ಕಂಥ ಆರ್ಭಟ ನೋಡಿದ್ರೆ ಹುಲಿದು ಹೆಂಗಿರುತ್ತೋ ಹಂಗಿರ್ತವೆ ನಮ್ಮ ಓರಿಗಳಾಗುತ್ತೆ ಮೆರವಣಿಗೆ ದಿನ. ದಯವಿಟ್ಟು ಹೆಚ್ಚಿನ ಜನಸಂಖ್ಯೆನಲ್ಲಿ ಬಂದು ಪ್ರೋತ್ಸಾಹಿಸಬೇಕು. ಯಾಕೆ ಈ ಮಾತು ಹೇಳ್ತೀನಿ ಅಂತಂದರೆ ನೀವು ನೋಡೋಕ್ಕೆ ಸಿಕ್ಕಲ್ಲ ಅಂತಂಥ ಓರಿಗಳು ಬರ್ತಾ ಇದ್ದಾವೆ ಇಲ್ಲಿ. 101 ಓರಿ ಅಂದರೆ ಅದು ಕೇಳೋಕ್ಕೆ ಮೈ ರೋಮಾಂಚನ ಆಗುತ್ತೆ. ದಯವಿಟ್ಟು ಎಲ್ಲರೂ ಬಂದು ಇದರಲ್ಲಿ ಪಾಲ್ಗೊಳ್ರಿ. ಅದರಲ್ಲೂ ವಿಶೇಷತೆ ಏನಂತಂದರೆ ಹೂಗಳು ಕೊಡೋ ಮುಖಾಂತರ, ಅವ್ರಿಗೆ ಊಟ ಹಾಕೋ ಮುಖಾಂತರ ಮತ್ತು ಅವ್ರಿಗೆ 1 ಗ್ರಾಮ್ ಚಿನ್ನ ಕೊಡೋ ಮುಖಾಂತರ ಈ ಪ್ರೋತ್ಸಾಹನ ನಡೆಸ್ತಾ ಇರೋದು. ಅದಕ್ಕೆ ಸಂಜೀವಣ್ಣವ್ರ ನಾರಾಯಣ ಸಾಮಣ್ಣವ್ರ ದೇವರು ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ಇನ್ನು ಭಗವಂತ ಇನ್ನೂ ಅತಿ ಹೆಚ್ಚು ಮುಂದಿನ ಕಾರ್ಯಕ್ರಮಗಳು ಮಾಡೋದೇ ಆಗಲಿ. ಅವತ್ತಿನ ಕಾರ್ಯಕ್ರಮಗಳು ಏನಿರ್ತವೆ ಅಂತಂದರೆ ಬೆಳಗ್ಗೆ 9 ಗಂಟೆಗೆ ದುಗ್ಲಮ್ಮನ ದೇವಸ್ಥಾನ ಹತ್ರಕ್ಕೆ ನಾವು ವರ್ತೂರಿಂದ ನಾವು ಒಂದು 5 ಜೋಡಿ ಎತ್ತುಗಳ ಮುಖಾಂತರ ನಾವು ಬರ್ತೀವಿ. ಅಲ್ಲಿಗೆ ನಾವು ಬಂದಾದ ಮೇಲೆ ಊರಲ್ಲಿ ದೀಪಗಳಿರ್ತವೆ. ಸಂಜೀವಣ್ಣವ್ರ ಮನೆ ಹತ್ರ ಎಲ್ಲ ದೀಪಗಳು ಸೇರಿಕೊಂಡು